ಗ್ಯಾರಂಟಿ ಬಗ್ಗೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸದಲೇ ಒಂಥರ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಮಾತನಾಡ್ತಾ ಇರುವಂತವ್ರು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಸ್ಪೆಷಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾನೆ ಇದ್ದಾರೆ ಶಾಸಕರು. ಹಿರಿಯ ಶಾಸಕರಿಂದಲೇ ಗೊಂದಲದ ಹೇಳಿಕೆಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲೂ ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ, ಸ್ಪೆಷಲಿ ಸಿದ್ದರಾಮಯ್ಯನವರ ಬಣದಿಂದಲೇ ಹೇಳಿಕೆಗಳು ಬರ್ತಾ ಇದ್ದಾವೆ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಮತ್ತೆ ಅದೇ ರೀತಿ ವರಸೆ ಕಾಣಿಸ್ತಾ ಇದೆ. ಗ್ಯಾರಂಟಿಗಳ ಬಗ್ಗೆನೇ ವಿವಾದಾತ್ಮಕ ಹೇಳಿಕೆಗಳು, ಅದು ಆ ವಿವಾದಾತ್ಮಕ ಹೇಳಿಕೆಗಳು ಪದೇ ಪದೇ ಕೆಲವು ಶಾಸಕರಿಂದ ಮಾತ್ರ ಹೊರಗಡೆ ಬರ್ತಾ ಇದೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟರು. ಗ್ಯಾರಂಟಿ ಬೇಕು ಅಂದ್ರೆ ರಸ್ತೆ ಕೇಳಬೇಡಿ ಅಂತ ಹೇಳಿದ್ರು. ವಿವಾದ ಆಗ್ತಾ ಇದ್ದಂತೆ ಗ್ಯಾರಂಟಿ ಜೊತೆಗೆ ರಸ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಹಿರಿಯ ಶಾಸಕರು. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಟ್ಟು ಬಿಡಿ ಅಂತ ಹೇಳಿದಂತ ರಾಯರೆಡ್ಡಿ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಸ್ತೆಯೂ ಕೊಡ್ತೀವಿ, ಗ್ಯಾರಂಟಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಾತನಾಡಿದ್ರು ನೋಡಿ. ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ್ನ. ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಟಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ. ನಾನಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ. ಗ್ಯಾರಂಟಿಗಳು 101% ಗ್ಯಾರಂಟಿ ಇರ್ತದೆ. ಇನ್ನೂ ಹೆಚ್ಚು ಮಾಡ್ತೇವೆ ಗ್ಯಾರಂಟಿ. ನಾನು ಯಾವುದೇ ಥರದ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ನೀಡಿಲ್ಲ. ಗ್ಯಾರಂಟಿ ನಿಲ್ತದೆ ಅಂತ ಹೇಳಿಲ್ಲ. ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ. ನಮ್ಮ ಹಣಕಾಸಿನ ಪರಿಸ್ಥಿತಿ ಹೆಚ್ಚಾದ್ರೆ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚು ಮಾಡ್ರಿ, ಜನರಿಗೆ ಕೊಡ್ರಿ ಅಂತ ಹೇಳ್ತೇನೆ. ಒಟ್ಟರಲ್ಲಿ ಶಾಸಕರು ಯಾರ್ಯಾರು ಮಾತನಾಡ್ತಾ ಇದ್ದಾರೆ, ಅವ್ರವ್ರ ಕ್ಷೇತ್ರದಲ್ಲಿ ಗ್ಯಾರಂಟಿ ಬರಲಿಕ್ಕೂ ಮುಂಚೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಎಷ್ಟೆಷ್ಟು ದೊಡ್ಡ ಹೈವೇ ಎಲ್ಲ ತಂದುಬಿಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಅದರಲ್ಲೂ ಹಿರಿಯ ಶಾಸಕರು, ನೆಕ್ಸ್ಟ್ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದಂಥ ಶಾಸಕರು ಮಾತನಾಡ್ತಾ ಇದ್ದಾರೆ. ಅಂದರೆ ನಮಗೆ ಸಚಿವ ಸ್ಥಾನ ಕೊಟ್ಬಿಡಿ, ಅದಾದಮೇಲೆ ನಾವು ಬಾಯಿ ಮುಚ್ಕೊಂಡಿರೋದು ಅನ್ನುವಂಥ ರೀತಿಯಾದಂಥ ಒತ್ತಡ ಇದ್ದಂತ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮಗೆ ಯಲಬುರ್ಗಾ ಕ್ಷೇತ್ರದಲ್ಲಿ ಯಾರನ್ನೇ ವಿಚಾರಿಸಿ, ರಾಯರೆಡ್ಡಿಯವ್ರ ಕ್ಷೇತ್ರಕ್ಕೆ ಎಷ್ಟು ಬಾರಿ, ಇಡೀ ಕ್ಷೇತ್ರ ಎಷ್ಟು ಬಾರಿ ಸುತ್ತಿದ್ದಾರೆ ಅಂತೇಳಿ. ಅಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಜನರು ನಾವು ಹೋಗೋದು ಬೇಡ, ಎಲೆಕ್ಷನ್ ಇದ್ದಾಗ ಒಂದು 6 ತಿಂಗಳು 8 ತಿಂಗಳಿದ್ದಂಗೆ ಒಂದು ರೌಂಡ್ ಹೊಡೆಯನ್ ಅಂತೇಳಿ. ಇದೇ ಯಲಬುರ್ಗಾ ಶಾಸಕರು ಎಷ್ಟು ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ, ಎಷ್ಟು ಜನಸಂಪರ್ಕ ಸಭೆಗಳನ್ನು ಮಾಡಿದ್ದಾರೆ ಅನ್ನೋದು ಮುಖ್ಯ. ಎಸ್, ನೀವು ಹೇಳಿದ್ರಿ, ಅವರು ಪ್ರಮುಖ ಆಕಾಂಕ್ಷಿ ಕೂಡ ಹೌದು. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಯಾವಾಗ ಇವ್ರ ಕಾಟ ತಡೆಯೋಕ್ಕಾಗಲಿಲ್ಲ, ಇದು ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ನನ್ನ ಮುಗಿಸ್ಬಿಡ್ತಾರೆ ಅಂತೇಳಿ CM ಸಿದ್ದರಾಮಯ್ಯವ್ರು ಇವ್ರನ್ನ ಆರ್ಥಿಕ ಸಲಹೆಗಾರಾಗಿ ಮಾಡ್ಕೊಂಡ್ರು. ನಿಮಗೆ CMನ ಎಲ್ಲ ಮೀಟಿಂಗಲ್ಲೂ ಇವರು ಇರ್ತಾರೆ, ಎಲ್ಲ ಮೀಟಿಂಗ್ಲಿ ಇರ್ತಾರೆ. ಬಜೆಟ್ ಸಂದರ್ಭದಲ್ಲಿ CM ಜೊತೆನೇ ಇರ್ತಾರೆ. ಬಹುಶಃ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವರಿಗೆ ಬಹುಶಃ ನಾಲೆಡ್ಜ್ ಇರ್ಬೋದು ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ದುಡ್ಡಿಲ್ಲ ಗ್ಯಾರಂಟಿಗೆ. ಯಾಕಂದರೆ ಸುಮಾರು 55ರಿಂದ 60 ಸಾವಿರ ಕೋಟಿ ವರ್ಷಕ್ಕೆ ವಿನಿಯೋಗನ ಮಾಡ್ತಾರೆ. 60 ಸಾವಿರ ಕೋಟಿ ಅಂತ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ದೊಡ್ಡ ಅಮೌಂಟ್ ಆಗಿರ್ತಕ್ಕಂಥದ್ದು. ನಿಮಗೆ ದೆಹಲಿಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ ಭಾರತೀಯ ಜನತಾ ಪಕ್ಷನ ಈಗ ಸ್ಟಾಪ್ ಮಾಡಿದೆ. ಯಾಕಂತ ಹೇಳಿದ್ರೆ ಇದರಿಂದ ಅಭಿವೃದ್ಧಿ ಕೊರತೆ ಆಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಒಂದು ಬಾರಿ ಜಾರಿ ಮಾಡಿದರೆ ಮತ್ತೆ ಅದನ್ನ ನಿಲ್ಸೋಕ್ಕಾಗಲ್ಲ, ಆಗ ಧರ್ಮ ಸಂಕಟ ಆಗ್ತಾಗ ವಿರೋಧ ಕಟ್ಕೊಳ್ಬೇಕಾಗತ್ತೆ ಎಂಬ ಆತಂಕದಿಂದ ಅವರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರು. ಆದರೆ ಈಗ ಸರ್ಕಾರಕ್ಕೆ ಗ್ಯಾರಂಟಿ ಅನ್ನೋದು ಬಿಸಿ ತುಪ್ಪ, ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಸ್, ಅಂಥ ಸ್ಥಿತಿಯನ್ನು ಯಾರು ಸರ್ಕಾರನ ಮಾಡ್ಕೊಂಡ್ರು. ಎಸ್, ಗ್ಯಾರಂಟಿನ ಬಸ್ ಫ್ರೀ ಕೊಡ್ಬೋದಿತ್ತು. ನಿಮಗೆ 5-6 ಗ್ಯಾರಂಟಿ ಫ್ರೀಗಳು ಕೊಟ್ಟರೆ ನಿಮಗೆ ಆರ್ಥಿಕ ವ್ಯವಸ್ಥೆ ಏನಾಗಬೇಕು, ಅಭಿವೃದ್ಧಿ ಕುಂಠಿತ ಆಗೋದು ಖಚಿತ. ಜೊತೆಗೆ ರಾಯರೆಡ್ಡಿ ಅವರಿಗೆ ಶತಾಯಗತೆ ಈ ಬಾರಿ ಮಂತ್ರಿ ಆಗಲೇಬೇಕಂತೇಳಿ ಅವರು ಹಠಕ್ಕೆ ಬಿದ್ದಿದ್ದಾರೆ. ಕಳೆದ ಬಾರಿ ಕೂಡ 2013ರಲ್ಲಿ ಕೂಡ ಆರಂಭದಲ್ಲಿ ಸರ್ಕಾರದ ವಿರುದ್ಧ ಸಿಕ್ಕಾಪಟ್ಟೆ ವಾಗ್ದಾಳಿ ನಡೆಸಿದ್ರು. ಅವರು ಮತ್ತು ರಮೇಶ್ ಕುಮಾರ್ ಅವರು ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು. ಒಟ್ಟಾರೆ ಇಬ್ಬರು ಮಂತ್ರಿ ಆಗಲೇಬೇಕನ್ನೋ ಕಾರಣ ಕೊನೆಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಇವ್ರನ್ನ ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿದರು. ಅಲ್ಲೂ ಕೂಡ ಒಂದಷ್ಟು ಇಶ್ಯೂಸ್ಗಳು ಅದು. ಈಗ ಅವರು ಅರ್ಜೆಂಟಾಗಿ ಮಂತ್ರಿ ಆಗಬೇಕಂತ ಹೇಳಿದ್ರೆ ಹೊಗಳಿದ್ರೆ ಆಗಲ್ಲ. ಈ ರೀತಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಇರಿಟೇಟ್ ಮಾಡ್ತಾ ಇದ್ದಾರೆ, ಇಶ್ಯೂ ಇಟ್ಕೊಂಡು ಇರಿಟೇಟ್ ಮಾಡ್ತಾರೆ. ಬಹುಶಃ ಅನಿವಾರ್ಯವಾಗಿ ಇವ್ರನ್ನ ಮಂತ್ರಿ ಮಾಡ್ತಾರೆ, ಕೊನೆ ಚುನಾವಣೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಅವ್ರದ್ದು ಇರ್ಬೋದೇನೋ. ಆದರೆ ಗ್ಯಾರಂಟಿಯಿಂದ ಕಾರಣಕ್ಕಾಗಿ ಒಂದಷ್ಟು ಅಭಿವೃದ್ಧಿ ಕುಂಠಿತ ಆಗಿರೋದು ಈ ರಾಜ್ಯದಲ್ಲಿ ಖಚಿತ ಆಗಿರ್ತಕ್ಕಂಥದ್ದು. ಮತ್ತು ಆ ಗ್ಯಾರಂಟಿಯನ್ನು ಎಲ್ಲೊಂದು ಕಡೆ ಫೈನ್ ಟ್ಯೂನ್ ಮಾಡಲಿಲ್ಲ ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗೋದು ಖಚಿತ. ಮಧು, ಇಲ್ಲಿ ಬರೀ ಈ ಪರ್ಟಿಕ್ಯುಲರ್ಲಿ ಶಾಸಕರುಗಳು ಮಾತ್ರನೇ ಪದೇ ಹೇಳ್ತಾ ಇದ್ದಾರೆ. ಅದು ಫಸ್ಟ್ ಟೈಮ್ ಏನೋ ಹೇಳ್ಬಿಟ್ರು ಬಿಡಿ, ಅತ್ಲಾಗೆ ಫ್ಲೋನಲ್ಲಿ ಬಂತು ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಬಸವರಾಜ ರಾಯರೆಡ್ಡಿ ಅವರು, BR ಪಾಟೀಲ್ ಮತ್ತು ರಾಜು ಕಾಗೆ ಅವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ನನಗನ್ನಿಸ್ತಾ ಇರೋದು, ಎಲ್ಲೊಂದು ಕಡೆ ಹೌದು ಅನುದಾನ ಸಿಗ್ತಾ ಇಲ್ಲ, ಅದೊಂದು ಕಡೆ ಇಟ್ಟರು ಕೂಡ ಸಿದ್ದರಾಮಯ್ಯನವರು ಇರುವಂಥ ಸಂದರ್ಭದಲ್ಲೇ ಸಚಿವರಾಗ್ಬಿಡೋಣ, ನೆಕ್ಸ್ಟ್ ಯಾರಾದರೂ ಅಕಸ್ಮಾತ್ ಚೇಂಜ್ ಆದರೂ ಇವರೆಲ್ಲ ಸಿದ್ದರಾಮಯ್ಯನವ್ರು ಬಣದವರು ಮಾಡೋದು ಬೇಡ ಅನ್ನುವಂಥ ಡಿಸೈಡ್ ಮಾಡಿಬಿಟ್ರೆ ಅನ್ನುವಂಥ ಭಯನೂ ಕೂಡ ಕಾಡ್ತಿರ್ಬೋದು. ಅಬ್ಸಲ್ಯೂಟ್ಲಿ ಇವರೆಲ್ಲ ಹಿರಿಯ ಸಚಿವರುಗಳ
ಶಾಸಕರಾಗಿ ಸಂಪುಟದಲ್ಲಿ ಹೋಗಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿರೋದ್ರಿಂದ ಇವ್ರು ಆಡೋ ಮಾತುಗಳಿಗೆ ಆ ಒಂದು ದೃಷ್ಟಿಕೋನ ಅಥವಾ ಆ ಒಂದು ಆಯಾಮ ಬಂದೇ ಬರುತ್ತೆ. ಆದರೆ ಅದರ ಹೊರತಾಗಿಯೂ ಕೂಡ ಯಾವೊಬ್ಬ MLA ಯಾವೊಬ್ಬ ಮಿನಿಸ್ಟರ್ ಕೂಡ ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡು ಈ ಒಂದು ಗ್ಯಾರಂಟಿಯ ಹೊರೆಯ ಬಗ್ಗೆ ಹಲವಾರು ಸಲ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಸೋಲಿನ ನಂತರವಂತೂ ಅದು ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಎಕ್ಸೆಪ್ಟ್ ಸಿದ್ದರಾಮಯ್ಯ, DCM ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅದೇನು ಸಂಬಳ ಅಲ್ಲ, ಪ್ರತಿ ತಿಂಗಳು ಕೊಡೋಕ್ಕೆ ಡಿಲೇ ಆಗುತ್ತೆ ಅಂತ ಒಬ್ಬೊಬ್ಬ ಮಿನಿಸ್ಟರ್ಗಳು ಒಬ್ಬೊಬ್ಬ ಶಾಸಕರು ಕೂಡ ಪರಿಷ್ಕರಣೆ ಬಗ್ಗೆ ಮಾತನಾಡಿದ್ದನ್ನು ನೋಡಿದ್ದೀವಿ. ಎಕ್ಸೆಪ್ಟ್ ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತು ಇದು ರಾಷ್ಟ್ರವ್ಯಾಪಿ ಒಂದಲ್ಲ ಒಂದು ಕಡೆ ಚುನಾವಣೆ ನಡೀತಾ ಇರುತ್ತೆ, ಅಲ್ಲಿ ಗ್ಯಾರಂಟಿ ಫೇಲ್ ಆಯಿತು ಅಂದರೆ ಅದು ಪಕ್ಷದ ಅಜೆಂಡಾ. ಒಬ್ಬೊಬ್ಬ ನಾಯಕತ್ವಕ್ಕೆ ಒಂದೊಂದು ಅಜೆಂಡಾ ಇರುತ್ತೆ, ಶಾಸಕರುಗಳಿಗೆ ಬೇರೆ ಅಜೆಂಡಾ ಇರುತ್ತೆ, ಮಂತ್ರಿಗಳಿಗೆ ಬೇರೆ ಅಜೆಂಡಾ ಇರುತ್ತೆ. ಆದರೆ ಪಕ್ಷಕ್ಕೆ ಒಂದು ಅಜೆಂಡಾವನ್ನು ಈ ಗ್ಯಾರಂಟಿಯ ಮೂಲಕ ಮಾಡ್ಕೊಂಡಿದ್ದಂಥದ್ದು. ಹೇಗೆ ಕಳೆದ ಸಲ ಏನು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆ ಮತ್ತೊಂದು ಮಗ್ದೊಂದು ಅಂತ ಒಂದು ರೀತಿ ಪಾರ್ಟಿ ಅಜೆಂಡಾ ಆಗಿ ಪುಷ್ ಆಯ್ತಲ್ಲ, ಅದೇ ರೀತಿ ಗ್ಯಾರಂಟಿ ಅನ್ನೋದನ್ನು ಒಂದು ಪಾರ್ಟಿಯ ಮುಖವಾಣಿ ಮಾಡಬೇಕು, ಅದನ್ನೇ ನಾಯಕತ್ವ ಮಾಡಬೇಕು ಅಂತ ಹೊರಟಂಥ ಕಾಂಗ್ರೆಸ್ಗೆ BJP ಕೂಡ ಕೌಂಟರ್ ಕೊಡೋದಕ್ಕೆ ಅವರು ಕೂಡ ಎಲ್ಲ ಕಡೆ ಮಾಡ್ಕೊಂಡ್ರು. ಆದರೆ ಅದನ್ನು ಸರಿದೂಗಿಸೋದು ಎಷ್ಟು ಸವಾಲು ಅನ್ನುವಂಥದ್ದು ಖಂಡಿತ ಈ ಒಂದು ಶಾಸಕರುಗಳ ಮಾತಿನಲ್ಲಿ ಕಾಣ್ತಾ ಇದೆ. ಆದರೆ ಅದನ್ನು ನೇರವಾಗಿ ಅಡ್ಮಿಟ್ ಮಾಡ್ತಾ ಹೋದರೆ ಮೊದಲೇ ಹೇಳಿದಂತೆ ರಾಷ್ಟ್ರವ್ಯಾಪಿ ಎಲ್ಲಾದರೂ ಒಂದು ಕಡೆ ಎಲೆಕ್ಷನ್ ನಡೀತಾ ಇರುತ್ತೆ. ಕಾಂಗ್ರೆಸ್ ಫೇಲ್ಡ್ ಏನು ಕ್ಯಾಂಪೇನು, ಕಾಂಗ್ರೆಸ್ ಫೇಲ್ಡ್ ಪ್ರಾಡಕ್ಟು, ಕಾಂಗ್ರೆಸ್ ಫೇಲ್ಡ್ ಅಜೆಂಡಾ ಅಂತೆಲ್ಲ ಅದು ಮತ್ತೆ ನರೇಟಿವ್ ಬಿಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆರ್ಥಿಕ ತಜ್ಞರು ಮತ್ತು ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಅದೊಂದು ಸವಾಲಿತ್ತು. ನೀವು ಹೇಳಿದಂತೆ ಆ ಕಾರಣಕ್ಕೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡದೆ ಮತ್ತು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಿದ್ದೀನಿ ಅನ್ನೋದನ್ನ ಕ್ಲೇಮ್ ಮಾಡ್ತಾ ಅಥವಾ ತೋರಿಸ್ತಾ ಹೋಗ್ತಾ ಇದ್ದಾರೆ. ವೆರೇಸ್ ಇನ್ಸೈಡ್ ಅಥವಾ ಆನ್ ಗ್ರೌಂಡ್ ಬೇರೆ ರೀತಿ ಅನ್ನೋದಕ್ಕೆ ಇಲ್ಲಿ ಬರ್ತಾ ಇರುವಂಥ ಶಾಸಕರುಗಳ ಹೇಳಿಕೆ ಮತ್ತು ಸಚಿವರುಗಳ ಒದ್ದಾಟ ಮತ್ತು ಅವ್ರ ಇಲಾಖೆಗಳಿಗೆ ಸಿಗ್ತಾ ಇರುವಂಥ ದುಡ್ಡು ಅಥವಾ ಶಾಸಕರ ಅನುದಾನಕ್ಕೆ ಫಂಡ್ಗಳಿಗೆ ಸಿಗ್ತಾ ಇರುವಂಥ ದುಡ್ಡನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗಿರುವಂಥ ಗ್ಯಾರಂಟಿ ಅಸಹನೆ ಪದೇ ಪದೇ ಅದು ವಿಸಿಬಲ್ ಆಗಿ ವೋಕಲ್ ಆಗಿ ಕಾಣಿಸ್ತಾ ಇದೆ. ಪೃಥ್ವಿ ಪಟೇಲ್ರೆ, ಆಪ್ತರು ಯಾವಾಗಲೂ ಕೂಡ ಸಿಗ್ತಾ ಇರ್ತಾರೆ. ಅಟ್ಲೀಸ್ಟ್ ಬಸವರಾಜ ರಾಯರೆಡ್ಡಿ ಅವ್ರನ್ನಾದರೂ ಸುಮ್ಮನಿರಪ್ಪ, ನೀನು ಯಾಕೆ ಮಾತನಾಡಿ ನಮಗೆ ಮುಜುಗರ ತರ್ತೀಯ ಅಂತ ಹೇಳಲ್ವಾ? ಈ ಬಸವರಾಜ ರಾಯರೆಡ್ಡಿಯವರು ಅವರು ಯಾವ ರೀತಿ ಅಂತ ಹೇಳಿದರೆ ಅವರೇ ಹೇಳಿಕೆ ಕೊಡ್ತಾರೆ, ಆಮೇಲೆ ಎಲ್ಲೋ ಒಂದ್ಸರಿ ಎಡವಟ್ಟಾಗುತ್ತೆ, ಯೂ ಟರ್ನ್ ಆಗ್ತಾರೆ. ನಿಮಗೆ ಗೊತ್ತು, ಕಳೆದ ಎಲ್ಲ ಅಷ್ಟು ಹೇಳಿಕೆಗಳು ನೋಡಿ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿಕೆ ಕೊಡ್ತಾರೆ, ಎಲ್ರಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಆಮೇಲೆ ನಾನು ಹಂಗೆ ಹೇಳೇ ಇಲ್ಲ ಅಂತಾರೆ. ಈಗ ನಾನು ಆ ಥರ ಎಲ್ಲ ಹೇಳಿದೆ ಈ ಥರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇಂಥವ್ರು ಇರ್ತಾರೆ, ಎಲ್ಲ ಕಡೆಯಲ್ಲೂ ಇರ್ತಾರೆ, ಈ ಥರದವರು ಸ್ವಲ್ಪ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಹುಶಃ ಅವ್ರನ್ನ ಅರ್ಜೆಂಟಾಗಿ ಮಂತ್ರಿ ಮಾಡಬೇಕಂತ ಕಾಣುತ್ತೆ. ಪಾಪ ಅವ್ರಿಗೂ ಕೂಡ ಇದು ಕೊನೆ ಚುನಾವಣೆ, ಅದು ಲೆಕ್ಕಾಚಾರ ಇರ್ಬೋದು. ಒಂದೊಂದು ಟೈಮ್ ಸತ್ಯನೂ ಕೂಡ ಬಂದ್ಬಿಡುತ್ತೆ. ಹಿಂಗೆ ಮಾತಾಡ್ತಾ ಕೆಲವೊಮ್ಮೆ ಫ್ಲೋ ಅಲ್ಲಿ ಸತ್ಯ ಬಂದ್ಬಿಡುತ್ತೆ. ಹಾಗಾಗಿ ಸತ್ಯ ಬಂತ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರು ಆರ್ಥಿಕ ಸಲಹೆಗಾರರೋದ್ರಿಂದ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಅವರಿಗೆ ಸಂಪೂರ್ಣ ಅರಿವಿರ್ತಕ್ಕಂಥ. ಪರಮೇಶ್ವರ್ ಏನಾಗಬೇಕಿತ್ತು, ಅವರೇ ಬದ ಮೇಲೆ ನಿಂತ್ಕೊಂಡು ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಅಂದರು, ಆಮೇಲೆ ಅದು ಯೂಟರ್ನ್ ನೋಡಿದ್ರು. ಸೊ ಅದು ಎಲ್ಲರಲ್ಲೂ ಆ ಮನಸ್ಸಲ್ಲೂ ಇದೆ, ಗ್ರೌಂಡಲ್ಲೂ ಇದೆ. ಆದರೆ ಪಕ್ಷದ ಅಜೆಂಡಾ ಆಗಿರೋದ್ರಿಂದ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ನೇರವಾಗಿ ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ, ಈಗ ಗ್ಯಾರಂಟಿ ನಿಲ್ಸಂಗೂ ಇಲ್ಲ, ನಿಲ್ಸಿದ್ರೆ ಮೇಲಿನ ಸವಾರಿ ವಿಲನ್ಗಳಾಗ್ಬಿಡ್ತಾರೆ. ಮುಂದುವರಿಸಿದ್ರೆ ಸಂಕಷ್ಟ, ಅಭಿವೃದ್ಧಿಗೆ ಹಣ ಇಲ್ಲ, ಒಂಥರ ಅವರಿಗೆ ಧರ್ಮ ಸಂಕಟ ಆಗಿದೆ. ನಿಮ್ಗೆ ಹೇಳಿದ್ರಲ್ಲ, ಗ್ಯಾರಂಟಿ ಅನ್ನೋದು ಒಂಥರ ಬಿಸಿ ತುಪ್ಪ, ಉಗುಳಂಗಿಲ್ಲ ನುಂಗಂಗೂ ಇಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೇನು ಅನಿವಾರ್ಯವಾಗೇನು ಒಂದಷ್ಟು ಫೈನ್ ಟ್ಯೂನ್ ಮಾಡಿ ವೇಸ್ಟ್ ಆಗೋದನ್ನ ಇದು ಮಾಡಿ ಒಂದಷ್ಟು ಕಟಪ್ಗಳು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಬಟ್ ಆ ಕೆಲಸವನ್ನು ಯಾರು ಮಾಡಬೇಕು? ಸರ್ಕಾರ, ಅಧಿಕಾರಿಗಳು ಮಾಡಬೇಕು, ಮಾಡ್ತಾ ಇಲ್ಲ. ಇದೇ ಥರ ಮುಂದುವರೆದ ಬಹುಶಃ ಮುಂದಿನ ದಿನಗಳ ಅಭಿವೃದ್ಧಿ ಕುಂಠಿತ ಆಗೋದು ಖಚಿತ. ಓಕೆ, ಧನ್ಯವಾದ ಮಧುವಾಗಿ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ.